ಮಾಜಿ ಸಚಿವ ವಿನಯ್ ಕುಲಕರ್ಣಿಗೆ ಬಿಗ್ ರಿಲೀಫ್ ಸಿಕ್ಕಿದೆ. ಯೋಗೇಶ್ ಗೌಡ ಕೊಲೆ ಪ್ರಕರಣದಲ್ಲಿ ಜೀವಾವಧಿ ಶಿಕ್ಷೆಗೆ ಒಳಗಾಗಿದ್ದಂತಹ ವಿನಯ್ ಕುಲಕರ್ಣಿಗೆ ಹೈಕೋರ್ಟ್ ಜಾಮೀನು ನೀಡಿದೆ. ಜಾಮೀನು ಸಿಕ್ಕ ಬೆನ್ನಲ್ಲೇ ಬೆಂಬಲಿಗರ ಸಂಭ್ರಮಾಚರಣೆ ಮುಗಿಲು ಮುಟ್ಟಿತ್ತು. ಅತ್ತ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿಯನ್ನ ಸಲ್ಲಿಸುವಂತಹ ಕಾರ್ಯಕ್ಕೆ ಸಿಬಿಐ ಮುಂದಾಗಿದೆ. ಕಾಂಗ್ರೆಸ್ನ ಮಾಜಿ ಸಚಿವ ವಿನಯ್ ಕುಲಕರ್ಣಿಗೆ ಮರುಜೀವ ಬಂದಂತಾಗಿದೆ. 2016ರಲ್ಲಿ ಬಿಜೆಪಿ ಮುಖಂಡ ಯೋಗೇಶ್ ಗೌಡ ಕೊಲೆ ಪ್ರಕರಣದ ಕಳಂಕ ಹೊತ್ತಿದ್ದ ವಿನಯ್ ಕುಲಕರ್ಣಿಗೆ ಕಳೆದ ಏಪ್ರಿಲ್ 17ರಂದು ವಿಶೇಷ ನ್ಯಾಯಾಲಯ ಜೀವಾವಧಿ ಶಿಕ್ಷೆ ಹಾಗೂ ದೋಷಿ ಅಂತ ತೀರ್ಪು ನೀಡಿತ್ತು. ಶಾಸಕ ಸ್ಥಾನ ಕೈತಪ್ಪುವ ಜೊತೆ ಪರಪ್ಪನ ಅಗ್ರಹಾರ ಜೈಲು ಸೇರಿದ್ದ ವಿನಯ್ ಕುಲಕರ್ಣಿಗೆ ಕೋರ್ಟ್ ರಿಲೀಫ್ ಕೊಟ್ಟಿದೆ. ಮಾಜಿ ಸಚಿವ ವಿನಯ್ ಕುಲಕರ್ಣಿಗೆ ಬಿಗ್ ರಿಲೀಫ್. ಯೋಗೇಶ್ ಗೌಡ ಕೊಲೆ ಕೇಸ್ನಲ್ಲಿ ಷರತ್ತುಬದ್ಧ ಬೇಲ್. ಧಾರವಾಡ ಶಾಸಕ ವಿನಯ್ ಕುಲಕರ್ಣಿಗೆ ಹೈಕೋರ್ಟ್ ಬಿಗ್ ರಿಲೀಫ್ ಕೊಟ್ಟಿದೆ. ಯೋಗೇಶ್ ಗೌಡ ಕೊಲೆ ಕೇಸ್ನಲ್ಲಿ ಕೊನೆಗೂ ಜಾಮೀನು ಮಂಜೂರು ಮಾಡಿದೆ. ಕೆಳ ನ್ಯಾಯಾಲಯ ವಿಧಿಸಿದ್ದ ಜೀವಾವಧಿ ಶಿಕ್ಷೆ ಅಮಾನತಿನಲ್ಲಿಟ್ಟು ಜಾಮೀನು ನೀಡಿದೆ. ವಿನಯ್ ಕುಲಕರ್ಣಿ ಮಾತ್ರವಲ್ಲದೆ ಪ್ರಕರಣದ ಇತರೆ ಆರೋಪಿಗಳಿಗೂ ನ್ಯಾಯಾಲಯ ಷರತ್ತುಬದ್ಧ ಜಾಮೀನು ನೀಡಿದೆ. ವಿನಯ್ ಕುಲಕರ್ಣಿ 5 ಲಕ್ಷ ರೂಪಾಯಿಯ ಬಾಂಡ್ ನೀಡಬೇಕು. ಬಾಂಡ್ ಜೊತೆಗೆ ಇಬ್ಬರ ಶ್ಯೂರಿಟಿ ಕೂಡ ನೀಡಬೇಕು. ಇನ್ನು ಅನುಮತಿ ಇಲ್ಲದೆ ದೇಶ ಬಿಟ್ಟು ಎಲ್ಲಿಯೂ ಹೋಗುವಂತಿಲ್ಲ. ಕೋರ್ಟ್ಗೆ ಪಾಸ್ಪೋರ್ಟ್ ಒಪ್ಪಿಸಬೇಕು ಅಂತ ಕೋರ್ಟ್ ಷರತ್ತು ವಿಧಿಸಿದೆ. ವಿನಯ್ ಕುಲಕರ್ಣಿ ಅಭಿಮಾನಿಗಳ ಸಂಭ್ರಮ. ಪಟಾಕಿ ಸಿಡಿಸಿ ಕಾರ್ಯಕರ್ತರಿಂದ ವಿಜಯೋತ್ಸವ. ವಿನಯ್ ಕುಲಕರ್ಣಿಗೆ ಜಾಮೀನು ಮಂಜೂರಾಗಿದ್ದೇ ತಡ. ಅತ್ತ ಹುಬ್ಬಳ್ಳಿಯಲ್ಲಿ ಅಭಿಮಾನಿಗಳ ಸಂಭ್ರಮ ಮುಗಿಲು ಮುಟ್ಟಿತ್ತು. ಹುಬ್ಬಳ್ಳಿಯ ಕಾರವಾರ ರಸ್ತೆಯ ಕಾಂಗ್ರೆಸ್ ಕಚೇರಿ ಎದುರು ಯೂತ್ ಕಾಂಗ್ರೆಸ್ ವತಿಯಿಂದ ಪಟಾಕಿ ಸಿಡಿಸಿ ವಿಜಯೋತ್ಸವ ಆಚರಿಸಿದ್ರು. ವಿನಯ್ ಕುಲಕರ್ಣಿ ಪರ ಘೋಷಣೆ ಕೂಗಿ ಸಂಭ್ರಮಾಚರಿಸಿದ್ರು. ಧಾರವಾಡದಲ್ಲಿ ಕುಲಕರ್ಣಿ ಫ್ಯಾನ್ಸ್ ಸೆಲೆಬ್ರೇಷನ್. ಅತ್ತ ಧಾರವಾಡದಲ್ಲೂ ವಿನಯ್ ಕುಲಕರ್ಣಿ ಅಭಿಮಾನಿಗಳು ಸಂಭ್ರಮಿಸಿದ್ದಾರೆ. ಹೆಬ್ಬಳ್ಳಿ ಅಗಸಿಯಲ್ಲಿ ಅಭಿಮಾನಿಗಳು ಕೈಯಲ್ಲಿ ಪಟಾಕಿ ಸರ ಹಚ್ಚಿ ಹಿಡಿದು ಹಾರಿಸಿ ಕುಣಿದು ಕುಪ್ಪಳಿಸಿದ್ದಾರೆ. ನಮಗೂ ಕಾನೂನಿದೆ, ಸುಪ್ರೀಂ ಮೊರೆ ಹೋಗ್ತೀವಿ. ಹೋರಾಟಗಾರ ಬಸವರಾಜ್ ಕೊರವರ ಪ್ರತಿಕ್ರಿಯೆ. ವಿನಯ್ ಕುಲಕರ್ಣಿಗೆ ಜಾಮೀನು ನೀಡಿರುವುದನ್ನ ಹೋರಾಟಗಾರ ಬಸವರಾಜ್ ಕೊರವರ ಪ್ರಶ್ನಿಸಿದ್ದಾರೆ. ನಮಗೂ ಕಾನೂನು ಇದೆ, ಯಾವ ಕಾರಣಕ್ಕೆ ಜಾಮೀನು ಕೊಟ್ಟಿದ್ದಾರೆ ಅಂತ ತಿಳಿದುಕೊಂಡು ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸುತ್ತೇವೆ. ನಮ್ಮ ಹೋರಾಟ ನಿರಂತರವಾಗಿ ನಡೆಯುತ್ತೆ ಎಂದಿದ್ದಾರೆ. ಯಾವ ಆಧಾರದ ಮೇಲೆ ತಡೆಯಾಜ್ಞೆ ಕೊಟ್ಟಿದ್ದೆ ಅದನ್ನು ಗಮನಿಸಿ ಯಾವ ಅಂಶಗಳನ್ನ ನಾವು ಕೋರ್ಟ್ ಮುಂದೆ ತರೋದ್ರಲ್ಲಿ ಫೇಲ್ ಆಗಿದ್ದೀವಿ ಅನ್ನೋದನ್ನ ನೋಡಿಕೊಂಡು ನಾವು ಈ ಪ್ರಕರಣವನ್ನು ಈಗಾಗಲೇ ಗುರುನಾಥ ಗೌಡರ ಜೊತೆ ನಾನು ಮಾತಾಡಿದ್ದೀನಿ. ಈಗ ಒಂದು 5 ನಿಮಿಷದ ಹಿಂದೆನೇ ಮಾತಾಡಿದೆ ಗುರುನಾಥ ಗೌಡರ ಜೊತೆ. ಗುರುನಾಥ ಗೌಡರು ಹೇಳಿದ್ದಾರೆ, ಕುಟುಂಬದಿಂದಾಗಿ ನಾವು ಸುಪ್ರೀಂ ಕೋರ್ಟ್ ಮೊರೆ ಹೋಗೋಣ ಅಂತೇಳಿ, ತಡೆಯಾಜ್ಞೆ ಕೊಟ್ಟಿರೋದು ತಪ್ಪು ಅಂತೇಳಿ. ನಾವು ನ್ಯಾಯಾಲಯದ ಮೊರೆ ಹೋಗ್ತೀವಿ, ಅಂದರೆ ಸುಪ್ರೀಂ ಕೋರ್ಟ್ ಮೊರೆ ಹೋಗ್ತೀವಿ ನಾವು. ಮತ್ತು ಇದೊಂದು ವಿಶೇಷ ಪ್ರಕರಣ ಆಗಿದ್ದರಿಂದಾಗಿ ಒಬ್ಬ ಜನಪ್ರತಿನಿಧಿ, ಅವಾಗಿನ ಹಾಲಿ ಮಿನಿಸ್ಟ್ರು, ಈಗಿನ MLA ಅವರ ವಿರುದ್ಧ ಈ ಪ್ರಕರಣ ನಡೆದಾಗ ಸಾಕಷ್ಟು ಅಲ್ಲಿ ಸಾಕ್ಷಿಗಳು ಹೇಳಕ್ಕೆ ಹೆದರಿದ್ರು ಸಹ ಬಹಳಷ್ಟು ಜನ ಧೈರ್ಯಗುಂದದೆ ಬಂದು ಕೋರ್ಟ್ ಮುಂದೆ ನಿಂತು ಸಾಕ್ಷಿಯನ್ನು ಹೇಳಿದ್ರು. ಅವೆಲ್ಲ ಸಾಕ್ಷಿಗಳನ್ನ ಕೋರ್ಟ್ ಗಣನೆಗೆ ತೆಗೆದುಕೊಂಡಿರುತ್ತೆ ಅಂತ ನಮ್ಗೆ ಅನಿಸುತ್ತೆ. ಆದ್ರೆ ಇವತ್ತು ಸ್ಟೇ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಎಲ್ಲೇ ಒಂದು ಕೂಡ ನಮಗೂ ಕೂಡ ಬೇಸರ ಆಗಿದೆ. ಯಾಕಂತ ಕೇಳಿದ್ರೆ ನಮಗೆ ನ್ಯಾಯಾಲಯದ ಮೇಲೆ ಸಂಪೂರ್ಣವಾಗಿ ನಂಬಿಕೆ ಇಟ್ಟು ನಾವು ಹೋರಾಟವನ್ನು ಮಾಡ್ತಾ ಇದ್ದೀವಿ. ಮತ್ತೊಂದೆಡೆ ಯೋಗೇಶ್ ಗೌಡ ಪತ್ನಿ ಮಲ್ಲಮ್ಮ ಹೈಕೋರ್ಟ್ ಜಾಮೀನು ನೀಡಿರುವ ಕ್ರಮವನ್ನ ಸ್ವಾಗತಿಸಿದ್ದಾರೆ. ನ್ಯಾಯಾಲಯದ ತೀರ್ಪೇ ಅಂತಿಮ, ನಮ್ಮದೇನು ತಕರಾರಿಲ್ಲ, ನಾನು ಸುಪ್ರೀಂ ಕೋರ್ಟ್ಗೆ ಹೋಗೋದಿಲ್ಲ, ಕಾನೂನು ಹೋರಾಟ ಮುಂದುವರಿಸೋದಿಲ್ಲ, ಯಾರು ಎಷ್ಟೇ ಕೆಟ್ಟದ್ದು ಮಾಡಿದ್ರೂ ನಾವು ಅವರಿಗೆ ಒಳ್ಳೆಯದನ್ನೇ ಬಯಸ್ತೀವಿ ಎಂದಿದ್ದಾರೆ. ಅದೇನ್ ನ್ಯಾಯಾಧೀಶರ ನ್ಯಾಯಾಲಯ ಅಲ್ಲಿ ಅದೇನ್ ತೀರ್ಪು ತೋರ್ತೈತೆ ಅದ ಅಂತ ಹೇಳ್ತೀವಿ. ಅಲ್ಲ ಮೇಡಮ್, ಈಗ ಹೈಕೋರ್ಟ್ ಅವ್ರಿಗೆ ಜಾಮೀನು ಕೊಡ್ತಿದ್ದೆ ಅನ್ನೋ ಭರವಸೆ ತಮ್ಗೆ ಏನಾದ್ರು ಇತ್ತ? ಈಗಂತ ಭರವಸೆ
ಇತ್ತು ಅನ್ನಕದ ಕೋರ್ಟು ಅಲ್ಲೇನ್ ತೀರ್ಪು ನಡ್ತೈತೆ ಅದಲ್ಲ ಅಲ್ಲಿದೆ ನಮ್ಗೇನ್ ಗೊತ್ತಾಕೈತಿ ಸುಪ್ರೀಂ ಕೋರ್ಟ್ ಗಿಟ್ಟಿಗೆ ನಾವೇನು ಹೋಗಂಗಿಲ್ಲ. ಈಗ ಗುರುನಾಥ್ ಗೌಡ ಆಗಿರ್ಬೋದು ಕೊರವರು ಸುಪ್ರೀಂ ಕೋರ್ಟ್ ಹೋಗ್ತಾರೆ ಅಂತ ಹೇಳಿದಾರೆ. ನೀವೇನಾರು ಅವ್ರು ಕೂಡ ಇಲ್ಲ ನಾ ಹೋಗಂಗಿಲ್ಲ. ಹೌದು. ನಾವು ಇಲ್ಲಕಂದ್ರೆ ನಂದು ಮಕ್ಕಳ ಎಜುಕೇಶನ್ ಆಮೇಲೆ ಕ್ಷೇತ್ರ ಜನ ಬೇಕು ನಂಗೆ. ನಾನು ಯಾರನ್ನು ವಿರೋಧ ಕಟ್ಕೊಂಡು ಯಾರಿಗೇನು ಅನ್ಯಾಯ ಮಾಡ್ಕೊತ ಹೋಗಂಗಿಲ್ಲ. ಯಾರು ನಂಗೆ ಎಷ್ಟು ಅನ್ಯಾಯ ಆಗೈತೆ ಅಂದ್ರೆ ನಾ ಎಲ್ಲರಿಗೂ ಒಳ್ಳೇದ ಬಯಸ್ತೀನಿ. ಅಂದ್ರೆ ಮುಂದಿನ ಕಾನೂನು ಹೋರಾಟ ಏನಿಲ್ಲ ಮೇಡಮ್. ನನ್ನಿಂದ ಏನಿಲ್ಲ. ಹೈಕೋರ್ಟ್ ಆದೇಶದ ವಿರುದ್ಧ ತನಿಖಾ ಸಂಸ್ಥೆ ಸಿಬಿಐ ಕೂಡ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರುವ ಸಾಧ್ಯತೆ ಇದೆ ಅಂತ ಮೂಲಗಳು ತಿಳಿಸಿವೆ. ಅದೇನೇ ಇರಲಿ, ಜೀವಾವಧಿ ಶಿಕ್ಷೆಗೆ ಒಳಗಾಗಿದ್ದ ವಿನಯ್ ಕುಲಕರ್ಣಿಗೆ ಹೈಕೋರ್ಟ್ ತೀರ್ಪು ಗುಡ್ ನ್ಯೂಸ್ ಕೊಟ್ಟಿದ್ದು ಕೈಜಾರ್ತಾ ಇದ್ದ ಅವರ ಶಾಸಕ ಸ್ಥಾನಕ್ಕೂ ಮತ್ತೆ ಜೀವ ಬಂದಂತಾಗಿದೆ. ಶಿವಕುಮಾರ್ ಜೊತೆ ವಿನೋದ್, ನ್ಯೂಸ್ ಫಸ್ಟ್ ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.